ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ನಮ್ಮ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ವಿಚಾರದಲ್ಲಿ ಹೊಸ ನಿಯಮಗಳನ್ನ ಜಾರಿಗೊಳಿಸ್ತಿದ್ದಾರೆ. ಹಾಗೆ ಈ ಒಂದು ಹೊಸ ನಿಯಮದಲ್ಲಿ ನೀವೆಲ್ಲ ಈ ಒಂದು ಕೆಲಸ ಮಾಡಬೇಕಾಗುತ್ತೆ. ಯಾರೆಲ್ಲ BPL ಕಾರ್ಡು, APL ಕಾರ್ಡ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿದ್ದೀರಿ, ಪ್ರತಿಯೊಬ್ಬರು ಈ ಒಂದು ಕೆಲಸ ಮಾಡಬೇಕಾಗುತ್ತೆ ಗೆಳೆಯರೆ. ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ. ಅಕಸ್ಮಾತ್ ರೇಷನ್ ಕಾರ್ಡ್ ರದ್ದಾದ್ರೆ ನಿಮಗೆ ರೇಷನ್ ಕಾರ್ಡ್ದಿಂದ ಸಿಗ್ತಿರೋ ಅಕ್ಕಿ ಆಗ್ಲಿ, ರಾಗಿ ಆಗ್ಲಿ ಮತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಸಿಗ್ತಿರೋ ಹಣ ಕೂಡ ಸಿಗಲ್ಲ. ಗೃಹಲಕ್ಷ್ಮಿ ಯೋಜನೆ ಅಂತೂ ಕೂಡ ಸ್ಟಾಪ್ ಮಾಡೇ ಮಾಡ್ತಾರೆ ಗೆಳೆಯರೆ. ಹಾಗಾದ್ರೆ ಏನಿದು ಹೊಸ ನಿಯಮಗಳು, ನೀವು ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಕೆಲಸ ಮಾಡೋಕ್ಕೆ ಕೊನೆ ದಿನಾಂಕ ಯಾವುದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರೆಲ್ಲ BPL ಮತ್ತು APL ಅಂತ್ಯೋದಯ ಕಾರ್ಡ್ ಹೊಂದಿದ್ದೀರಾ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ವಿಡಿಯೋ ಶುರು ಮಾಡಿ. ಹೌದು ಗೆಳೆಯರೆ, ಈಗ ಬಂದಿರೋ ಹೊಸ ನಿಯಮಗಳ ಪ್ರಕಾರ BPL, APL ಅಂತ್ಯೋದಯ ಕಾರ್ಡ್ ಹೊಂದಿರೋ ಎಲ್ಲ ವರ್ಗದವರೆಗೂ ಕೂಡ ಈ ನಿಯಮ ಅನ್ವಯ ಆಗುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ BPL ಕಾರ್ಡ್ ಪಡೆಯೋದಕ್ಕೆ ಅರ್ಹತೆ ಇಲ್ಲದ ಇರೋ ಶ್ರೀಮಂತರು ಕೂಡ ಸುಳ್ಳು ದಾಖಲೆಗಳನ್ನ ಕೊಟ್ಟು BPL ಕಾರ್ಡ್ ಪಡೆದುಕೊಂಡಿದ್ದಾರೆ. ಈ BPL ಕಾರ್ಡ್ ಮೂಲಕ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ಪಡೆದುಕೊಳ್ತಿದ್ದಾರೆ ಗೆಳೆಯರೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಅಥವಾ ಕೇಂದ್ರ ಸರ್ಕಾರದಿಂದ ಬರ್ತಿರೋ ಎಲ್ಲಾ ಯೋಜನೆಗಳನ್ನ ಲಾಭಗಳನ್ನ ಪಡ್ಕೊಳ್ತಿದ್ದಾರೆ. ಈ ಎಲ್ಲಾ ವಿಷಯಗಳು ನಮ್ಮ ರಾಜ್ಯ ಸರ್ಕಾರದ ಗಮನಕ್ಕೆ ಬಂದಿದೆ. ಇದನ್ನ ತಡೆಯೋದಿಕ್ಕೆ ಈ KYC ನಮ್ಮ ರಾಜ್ಯ ಸರ್ಕಾರ ಕಡ್ಡಾಯ ಮಾಡಿ ಕಳೆದ 6 ತಿಂಗಳಿಂದ ಸರ್ಕಾರ ಖಡಕ್ ಆಗಿ ವಾರ್ನ್ ಮಾಡ್ತಿದೆ. ಆದ್ರೆ ಇನ್ನೂ ಲಕ್ಷಾಂತರ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿಲ್ಲ. ರೇಷನ್ ಕಾರ್ಡ್ KYC ಅಂದ್ರೆ ಮನೆಯಲ್ಲಿ 5 ಜನ ಇದ್ರೆ ಎಲ್ಲಾ ಮನೆ ಆಧಾರ್ ಕಾರ್ಡ್ ಅನ್ನು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡಿಸಬೇಕಾಗುತ್ತೆ. ಇಲ್ಲಾಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕಿ ಲಿಂಕ್ ಮಾಡ್ಕೋಬಹುದು. ಈ ರೀತಿ ಮಾಡೋದ್ರಿಂದ ನಿಮ್ಮ ರೇಷನ್ ಕಾರ್ಡ್ KYC ಕಂಪ್ಲೀಟ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಖುದ್ದು ಆಹಾರ ಇಲಾಖೆಗೆ ಹೋಗಿ ಅಲ್ಲಿ KYC ಮಾಡಿಸ್ಕೋಬಹುದು. ಒಂದು ವೇಳೆ ನೀವು ಈ ಯಾವುದೇ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದು ಮಾಡ್ತಾರೆ. ಅದ್ರ ಜೊತೆಗೆ ನಿಮ್ಗೆ ಸಿಗ್ತಿರೋ ಸರ್ಕಾರದ ಎಲ್ಲಾ ಯೋಜನೆಗಳ ಲಾಭ ಕೂಡ ರದ್ದಾಗುತ್ತೆ ಗೆಳೆಯರೆ. ಒಂದ್ ವೇಳೆ ನಿಮ್ಗೆ KYC ಮಾಡೋಕ್ ಗೊತ್ತಾಗ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ತಿಳ್ಕೊಬಹುದು. ಸೊ ಸೆಪ್ಟೆಂಬರ್ 30ನೇ ತಾರೀಕಿನ ಒಳಗಡೆ ನೀವು ಯಾರೆಲ್ಲ KYC ಮಾಡಿಲ್ವೋ ದಯವಿಟ್ಟು ಮಾಡ್ಕೊಳ್ಳಿ. ಮತ್ತು ಸರ್ಕಾರದ ಎಲ್ಲಾ ಬಡ ಜನರಿಗೆ ಸಿಗ್ತಿರೋ ಯೋಜನೆಗಳನ್ನ ಲಾಭ ಪಡ್ಕೊಳ್ಳಿ. ಈ ಎಲ್ಲಾ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ ಗೆಳೆಯರೆ. ಧನ್ಯವಾದ.